ಜೈ ಭಾರತ್ ವಂದೇ ಮಾತರಂ. ಫೆಬ್ರವರಿ 28ರಿಂದ ಆರಂಭವಾಗಿರುವ ಈ ಯುದ್ಧ ಇನ್ನೂ ಕೂಡ ಮುಗಿಯುವ ಹಂತಕ್ಕೆ ಬಂದಿಲ್ಲ. 3 ರಾಷ್ಟ್ರಗಳ ನಡುವೆ ಒಂದು ಜಿದ್ದಾಜಿದ್ದಿನ ಕಾಳಗ ನಡೆಯುತ್ತಿದೆ. ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸುತ್ತಿದ್ದರೆ ಇರಾನ್ ತಿರುಗುಬಿದ್ದಿ ಇವರ ಮೇಲೆ ದಾಳಿ ನಡೆಸುತ್ತಿದೆ. ಮಧ್ಯಪ್ರಾಚ್ಯ ಮಹಾಯುದ್ಧದಲ್ಲಿ ಇರಾನ್ ತನ್ನ ಬತ್ತಳಿಕೆಯ ಅತ್ಯಂತ ಸುಧಾರಿತ ಕ್ಷಿಪಣಿಗಳನ್ನು ಪ್ರಯೋಗಿಸಲು ಮುಂದಾಗಿದೆ. ಇಲ್ಲಿ ಇರಾನಿನ ಯುದ್ಧ ತಂತ್ರ ಹೇಗಿದೆ ಎಂದರೆ, ಅವರು ಮೊದಲಿಗೆ ಸಣ್ಣ ಸಣ್ಣ ಡ್ರೋನ್ಗಳನ್ನು ಬಳಸಿದರು. ಇಸ್ರೇಲ್ ಹಾಗೂ ಅಮೆರಿಕದ ಡಿಫೆನ್ಸ್ ಸಿಸ್ಟಮ್ಗಳ ಮಿಸೈಲ್ಗಳನ್ನು ಖಾಲಿ ಮಾಡುವ ರೀತಿಯಲ್ಲಿ ತಂತ್ರವನ್ನು ಬಳಸಿದರು. ಈಗ ಅವರು ದೊಡ್ಡ ದೊಡ್ಡ ಮಿಸೈಲ್ಗಳನ್ನು ಬಳಸಲು ಶುರು ಮಾಡಿದರು. ಇರಾನ್ ನಡೆ ಇಸ್ರೇಲ್ಗೆ ಕಂಟಕವಾಗಿ ಪರಿಣಾಮ ಬೀರಿದೆ. ಇರಾನ್ ತನ್ನ ಡ್ರೋನ್ ಮುಖಾಂತರವೇ ಅಮೆರಿಕದ ಬೇಸ್ ಮೇಲೆ ಹಾಗೆ ಇಸ್ರೇಲ್ ಮೇಲೆ ದಾಳಿಗಳನ್ನು ನಡೆಸುತ್ತಿತ್ತು. ಈಗ ಮಿಸೈಲ್ ಹೊರತೆಗೆದಿದೆ. ಇರಾನ್ ಸೆಜ್ಜಿಲ್ 2 ಎಂಬ ಕ್ಷಿಪಣಿಗಳನ್ನು ಉಡಾವಣೆ ಮಾಡಿದೆ. ಇದು ಅತ್ಯಂತ ಘಾತಕವಾದಂತಹ ಮಿಸೈಲ್. ಇಲ್ಲಿವರೆಗೆ ಸಣ್ಣ ಪುಟ್ಟ ಮಿಸೈಲ್ಗಳಿಂದ ದಾಳಿ ಮಾಡುತ್ತಿದ್ದ ಇರಾನ್ ಈಗ ದೊಡ್ಡ ಮಟ್ಟದ ದಾಳಿ ನಡೆಸಲು ಮುಂದಾಗಿದೆ. ಸೆಜ್ಜಿಲ್ ಕ್ಷಿಪಣಿಯು ಹಾರಾಟದ ಸಮಯದಲ್ಲಿ ದಿಕ್ಕನ್ನು ಬದಲಾಯಿಸುತ್ತದೆ. ನಾವು ಡ್ಯಾನ್ಸ್ ಮಾಡುವಾಗ ಹೇಗೆ ನಾವು ಆಚೆ ಈಚೆ ಹೋಗುತ್ತೇವೋ ಅದೇ ರೀತಿ ಈ ಮಿಸೈಲ್ ಕೂಡ ಲಾಂಚ್ ಮಾಡಿದಾಗ ನೇರವಾಗಿ ಹೋಗಿ ಟಾರ್ಗೆಟ್ ರೀಚ್ ಆಗುವ ಮುಂಚೆ ಓರೆಕೋರೆ ಚಲಿಸುತ್ತದೆ. ರಡಾರ್ಗಳು ಕಂಡುಹಿಡಿಯುವುದು ತುಂಬ ಕಷ್ಟ. ಅದು ಗ್ರೌಂಡಿಗೆ ಹಿಟ್ ಆಗುತ್ತೆ. ಈ ಮಿಸೈಲ್ಗಳಿಂದ ಇಸ್ರೇಲ್ಗೆ ಡ್ಯಾಮೇಜ್ ಆಗಿದೆ. ಎಲ್ಲೆಲ್ಲೂ ಸೈರನ್ ಮೊಳಗುತ್ತಿತ್ತು. ಇಸ್ರೇಲ್ ಮೇಲೆ ದಾಳಿ ನಡೆಸಿ ಡ್ಯಾಮೇಜ್ ಮಾಡಿದೆ. ಇದೇ ಕಾರಣಕ್ಕೆ ಈ ವಿಷಯಕ್ಕೆ ಡ್ಯಾನ್ಸಿಂಗ್ ಮಿಸೈಲ್ ಅಂತ ಕರೆಯುವುದು. ಇದು ಶತ್ರುಗಳನ್ನು ಯಾಮಾರಿಸಿ ನುಗ್ಗಬಲ್ಲ ಮಿಸೈಲ್. ಸೆಜ್ಜಿಲ್ ಇರಾನ್ ಸ್ವದೇಶಿ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಿದ 2 ಹಂತದ ಖಂಡಾಂತರ ಕ್ಷಿಪಣಿಯಾಗಿದೆ. ಇದಕ್ಕೆ ಸೆಜ್ಜಿಲ್ ಅಥವಾ ಅಶೋರ ಎಂಬ ಹೆಸರುಗಳಿವೆ. ಈ ಕ್ಷಿಪಣಿಯು ಸುಮಾರು 2000 ಕಿಲೋಮೀಟರ್ ದೂರದ ಗುರಿಯನ್ನು ಅತ್ಯಂತ ನಿಖರವಾಗಿ ತಲುಪುತ್ತದೆ. ಅದಲ್ಲದೆ ಸುಮಾರು 700 kg ತೂಕದ ಸ್ಫೋಟಕಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಕೂಡ ಈ ಮಿಸೈಲ್ಗೆ ಇದೆ. ಈ ಕ್ಷಿಪಣಿ ಸುಮಾರು 18 ಮೀಟರ್ ಉದ್ದ ಇದೆ. ಸೆಜ್ಜಿಲ್ ಕ್ಷಿಪಣಿಯನ್ನು ವಿನ್ಯಾಸಗೊಳಿಸುವ ಕೆಲಸ 1990ರ ದಶಕದಲ್ಲಿ ಆರಂಭವಾಯಿತು. 2008ರ ಮೊದಲ ಉಡಾವಣೆಯಲ್ಲಿ ಆಗ ಅದರ ರೇಂಜ್ ಸುಮಾರು 800 ಕಿಲೋಮೀಟರ್ ಇತ್ತು. ನಂತರ ಅಪ್ಡೇಟ್ ಮಾಡಿ ಅದರ ರೇಂಜ್ ಸುಮಾರು 2000 ಮಾಡಿದ್ದಾರೆ.